ಹೈ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತ ಅಂದರೆ, ತುಂಬ ದಿನದಿಂದ ಫ್ರೆಂಡ್ ಮನೆಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಏನಾದರೂ ರೀಸನ್ಸ್ ಇರ್ತಿತ್ತು, ಇಲ್ಲ ಮನೇಲಿ ಕೆಲಸ ಆಗ್ತಿತ್ತು, ಅಥವಾ ನನ್ನ ಕ್ಲೈಂಟ್ಸ್ ಅಟೆಂಡ್ ಮಾಡೋದಿರ್ತಿತ್ತು. ಸೊ ಈ ರೀಸನ್ಸಿಂದಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿ ಬೇಬಿ ಇದೆ, ಚಿಕ್ಕ ಮಗು ಇದೆ. ಸೊ ಆ ಮಗು ಜೊತೆಯಲ್ಲಿ ಹೇಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ಹಾಗೆ ಅವ್ರ ಮನೆ ಹೇಗಿರುತ್ತೆ, ಒಂದು ಮಗುನ ಇಟ್ಕೊಂಡು ಮನೇನ ನಿಭಾಯಿಸೋದು ತುಂಬಾ ಟಫ್ ಇರುತ್ತಲ್ಲ, ಅದು ಸಿಂಗಲ್ ಆಗಿ. ಅವ್ರ ಹಸ್ಬೆಂಡು ಮತ್ತು ಅವರ ಹಸ್ಬೆಂಡು, ವೈಫು, ಮಗು ಮೂವರೇ ಇರೋದು ಮನೆಯಲ್ಲಿ. ಸೊ ಈಗ ಅವ್ರ ಹಸ್ಬೆಂಡ್ ಮನೆಯಲ್ಲಿ ಇಲ್ಲ. ಸೊ ನಾನು ಇವಾಗ ನಾನು ಒಬ್ಬಳೇ ಹೋಗ್ತಾ ಇರೋದು. ಹೋಗೋಣ ಬನ್ನಿ, ಹೇಗಿರುತ್ತೆ ಇವತ್ತಿನ ದಿನ ಫ್ರೆಂಡ್ ಜೊತೆನಲ್ಲಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಫ್ರೆಂಡ್ ಮನೆಗೆ ಹೊರಡ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಕ್ಕೆ ಹೋಗ್ತೀಯಾ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಡವ್ ಮಾಡ್ತಿದ್ದಾರೆ ನೋಡಿ. ಸಾಕು ಸಾಕು, ಸರಿ ಹೋಗ್ಬರ್ಲಾ? ಹೋಗ್ಬೇಡ, ಬೇಗ ಬಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೋಗ್ಬೇಡ ಬೇಗ ಬಾ ಅಂದ್ರೆ ಇದೇನು ಆನ್ಸರ್? ಇದೇನು ಮಾತಾಡ್ತಿದ್ದೀರಾ ನೀವೀಗ? ಸರಿ ಆಯ್ತು, ಬೇಗ ಬಾ. ಫೈನಲಿ ಬೇಗ ಬಾ ಅಂತ ಹೇಳಿಬಿಟ್ರು. ಹೋಗೋಣ ಬನ್ನಿ. ಚಡ್ಡಿ ಹಾಕೊಂಡ್ರೆ ಓದ್ತಿದ್ಯಾ ನೀನು? ನೋ ವೇ, ಚಾನ್ಸೇ ಇಲ್ಲ. ನೋ. ಹಾಯ್. ಅಯ್ಯೋ, ಹೇಗಿದ್ದೀರಾ? ಸೂಪರ್ ಸೂಪರ್. ಸರ್ಪ್ರೈಸ್ ಇಸ್ ಇಟ್. ಎಸ್, ಹೇಗಿತ್ತು ಸರ್ಪ್ರೈಸ್? ನಾನು ನಮ್ಮ ಆಂಟಿ ಏನೋ ಅನ್ಕೊಂಡ್ಬಿಟ್ಟೆ, ಸಡನ್ ಆಗಿ ಅವ್ರು ಬರ್ತೀನಿ ಅಂತ ಅಂದಿದ್ರು. ಓಕೆ, ನಿಮ್ಮ ಆಂಟಿ ಥರ ಕಾಣಿಸ್ತಿದ್ದೀನಿ. ಈಗ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅವರಲ್ಲ, ಹಂಗೆ. ಹಾಯ್ ಹಾಯ್ ಮೇಡಮ. ಪ್ಲೇನ್ ಕಿಸ್ ಕೊಡಮ್ಮ, ಪ್ಲೇನ್ ಕಿಸ್ ಕೊಡು. ಎಲ್ಲೋ ಐತೆ ಮೂತಿ? ಬಂದೈತೆ ಅವನಿಗೆ. ನಾನೀಗ ನನ್ನ ಫ್ರೆಂಡಿಗೆ ಟಿಫನ್ಗೆ ಒಗ್ಗರಣೆ ಹಾಕೊಡ್ತಾ ಇದ್ದೀನಿ. ಗೊತ್ತಾ ಏನು ಒಗ್ಗರಣೆ? ಇಷ್ಟೊತ್ತಾಗಿದೆ, ಇನ್ನ ಟಿಫನ್ ಮಾಡಿಲ್ಲ ಅಂತ ಅಂದ್ರು. ಎಲ್ಲ ರೆಡಿ ಮಾಡಿದ್ರು ಪಾಪ ಅವರೇನೆ. ನಾನು ಜಸ್ಟ್ ಒಗ್ಗರಣೆ ಹಾಕೊಡ್ತೀನಿ ಸಾಂಬಾರ್ಗೆ. ಇಡ್ಲಿ ಸಾಂಬಾರ್ ಅಂತೆ, ಸಾಂಬಾರ್ಗೆ ಒಗ್ಗರಣೆ ಹಾಕಿ ಸುಸ್ತಾಗ್ತದೆ ಅಂತ ಅಂದ್ರು. ಇಷ್ಟೊತ್ತಾಗಿದೆ ಟೈಮು, ಊಟ ಮಾಡಿಲ್ಲ ಅಂದ್ರೆ ಸುಸ್ತಾಗ್ದು ಇನ್ನೇನಾಗುತ್ತೆ ಅಲ್ವಾ? ಏನು ಮಾಡೋಣ, ಪಾಪಗೋಸ್ಕರ ಸ್ಯಾಕ್ರಿಫೈಸ್. ಅವನಿಗೆ ಟೈಮ್ ಕಟ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ. ನಮಗಮ್ಮ ಇಡ್ಲಿ ಸಾಂಬಾರ್ ರೆಡಿ. ಇಡ್ಲಿ ಸಾಂಬಾರ್ ರೆಡಿ ಆಗಿದೆ. ಒಗ್ಗರಣೆ ಮಾಡಿದ್ದು ಅವರೇ, ಸಾಂಬಾರ್ ಮಾಡಿದ್ದು ಅವರೇ. ಒಗ್ಗರಣೆ ಹಾಕಿದ್ದವ್ರು ಇವ್ರು. ಒಗ್ಗರಣೆ ಹಾಕಿದಷ್ಟೇ. ನಾನು ಇವಾಗ ಅವರು ಟಿಫನ್ ಹಾಕೊಡೋಣ ಬನ್ನಿ. ಏನಾಯ್ತು ನೋಡಿ, ದೊಡ್ಡದಾಗ ನಾನೇ ಮಾಡಿರೋ ತರ ಬೇಡ ಬರೀ ಇಂಥದೆಯಾ ಬಂದ್ಬಿಟ್ಟು. ನೀವು ಬಂದಿದ್ದಕ್ಕೆ ಇಷ್ಟು ಬೇಗ ತಿಂಡಿ, ಇಲ್ಲಾಂದ್ರೆ ಇನ್ನೂ ಲೇಟ್ ಆಗಿರೋದು. ಹಂಗೆಲ್ಲ ತಿನ್ಬಾರ್ದು, ಅಸಿಡಿಟಿ ಆಗ್ಬಿಡುತ್ತೆ. ಬನ್ನಿ ಸಾಂಬಾರ್ ಬಡ್ಸೋಣ. ಇವ್ರಿಗೆ ಸಾಂಬಾರ್ ತೆಳ್ಳಕ್ಕಿರ್ಬೇಕಂತೆ. ಇಡ್ಲಿಗೆ ಜಾಸ್ತಿ ತೆಳ್ಳಕ್ಕಿದ್ರೆ ಚಂದ. ಆದ್ರೂ ಗ್ರೇಟ್ ಕಣ್ರಿ ನೀವು, ಮಗುನ ಇಟ್ಕೊಂಡು ಇಷ್ಟು ಬೇಗ ತಿಂದಿದ್ದೀನಿ. ಗ್ರೇಟ್. ಮದರ್ವುಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಇದೆ. ನೀವೇ ಮಾಡಿದ್ದು ಇಡ್ಲಿ ಸಾಂಬಾರ್, ನಿಮ್ಗೆ ಸರ್ವ್ ಮಾಡ್ಕೊಡ್ತೀನಿ, ತಗೊಳ್ಳಿ. ನೀವು ನೋಡಿ ಇಷ್ಟೇ, ಹಿಂಗ್ ಕೊಂಡ್ರೆ ಆಯ್ತು ಒಂದು. ಇಡ್ಲಿ ಯಮ್ಮಿ, ಸಾಂಬಾರ್ 2 ಯಮ್ಮಿ. ಒಗ್ಗರಣೆ ಹಾಕಿದ್ದಕ್ಕೆ ಲಾಸ್ಟ್ ಒಗ್ಗರಣೆ ಟೇಸ್ಟ್. ಅಯ್ಯೋ, ಲ್ಯಾಟ್ರಿ ತಿಂದಿರ ನನಗೆ ತಿನ್ನಿಸ್ತವ್ರೆ. ನಂದು ಆಲ್ರೆಡಿ ಟಿಫನ್ ಆಗಿದೆ, ಆಮೇಲೆ ಮಧ್ಯಾಹ್ನ ಊಟ ಮಾಡೋಣ. ಬಾಯ್. ಯಾರು ಇಡ್ಲಿ ಕೇಳಬೇಡಿ, ದೃಷ್ಟಿ ಹಾಕ್ಬೇಡಿ. ನೋ ದೃಷ್ಟಿ ಪ್ಲೀಸ್. ವೇದಾಂತ್ ಇಲ್ಲಿ, ವೇದಾಂತ್ ವೇದಾಂತ್.
ಅವ್ರು ಇವಾಗಷ್ಟೇ ಟಿಫನ್ ಮುಗಿಸಿ ಅವನು ನಿದ್ದೆಗೆ ತುಂಬಾ ಹಠ ಮಾಡ್ತಿದ್ದ ಅಂತ ಹೇಳಿ ಮಲಗ್ಸಕ್ಕೆ ಹೋಗಿದ್ದಾರೆ. ಅವ್ನು ನಿದ್ದೆ ಮಾಡೋಷ್ಟ್ರೊಳಗಡೆ ನಮ್ಮ ಕೆಲಸ ಏನಿದೆ ನಮ್ಮದು ತುಂಬಾ ಮಾತುಕತೆ ಇದೆ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅವರು ಮಲಗ್ಸಕ್ಕೆ ಹೋಗಿದ್ದಾರೆ. ನಾನು ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಅವ್ನು ಮಲ್ಕೊಳ್ಳೋದನ್ನ ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ ಗಾಯ್ಸ್, ಇವಾಗಿನ್ನೂ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಇವನು ಮಾತ್ರ ಕೆಳಗೆ ಇಳಿತಿಲ್ಲ. ಯಾರ ಹೊಸೊಬ್ರು ಕಂಡುಬಿಟ್ರು ಅಂದರೆ ಮುಗ್ದೋಯ್ತು ಕತೆ ಹಣ್ಣೊಂದು. ನೋಡಲಿ ನೀನೇ ತೋರಿಸ್ತಾ ಇರೋದು ಹಾಂ ಎಷ್ಟು ತೀಟ ಇದೆ ಅಂತ ತೋರಿಸ್ತಾವ. ಹಾಂ ಅರ್ಧ ನಿದ್ದೆ ಮಾಡಿ ಎದ್ದಿದ್ದಾನೆ ಗೈಸ್. ಅದಕ್ಕೆ ನನ್ನ ಸೊಂಟದ ಮೇಲೆ ಇರ್ಬೇಕಂತೆ. ಪೂರ್ತಿನೂ ನಿದ್ದೆ ಮಾಡ್ತಿಲ್ಲ. ಅರೆ ಬರೇ ಅರ್ಬರ್ಕ್ಲು. ವೇದಾಂತ್ ಇಲ್ಲಿ ಮಮ್ಮಿ ಹತ್ರ ಮಾತಾಡಪ್ಪ. ವೇದಾಂತ್ ಮಮ್ಮಿ ಮಲ್ಕೊಳ್ಳೋದಲ್ವೇ ನೀನು ಮಲ್ಕೊಂಡ್ರೆ ನಾವು ಸ್ವಲ್ಪ ಹೊತ್ತು ಮಾತಾಡ. ಏನು ಇಲ್ವಾ ಮಾತಾಡೋದು? ನಾನೇನ್ ಮಾತಾಡ್ಲಿ ಅಂತ ಕೇಳ್ತಾ ಇಲ್ಲಿ ನೋಡ ಇಲ್ಲಿ ಹೇಳಲಿ. ಇಲ್ಲಿ ನೋಡಿ ಇಲ್ಲಿ. ನಾನು ಯಾವಾಗಲೂ ಕ್ವಶನ್ ಕೇಳ್ತಾ ಇದ್ದೆ ಇವ್ರಿಗೆ. ಟೈಮ್ ಆದಾಗ ನೋಡ್ಕೊಂಡು ಊಟದ ಟೈಮಲ್ಲಿ ಊಟಕ್ಕೆ ಕಾಲ್ ಮಾಡಿದ್ರೆ ಇನ್ನೂ ಊಟ ಮಾಡಿಲ್ವಾ ಅಂತ ಕೇಳಿದ್ರೆ ಅಡುಗೆನೇ ಮಾಡಿಲ್ಲ ಅಂತಿದ್ರು. ಇವತ್ತು ಗೊತ್ತಾಯ್ತು ಇವ್ನು ಕಟ್ಕೊಂಡು ಹೆಂಗೆ ಅಡುಗೆ ಮಾಡ್ತಾರೆ, ಹೆಂಗೆ ಊಟ ಮಾಡ್ತಾರೆ ಅಂತ ಅಂದು. ಏನೋ ಮಾಡೋಕ್ಕಾಗಲ್ಲ, ನಾವೇ ಬಯಸಿ ಬಂದ ಭಾಗ್ಯ ಇದು. ಬಯಸಿಲ್ಲ ಅಂತ ಏನಿಲ್ಲ, ನಾವೇ ಬೇಕು 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 ಅಂತ ಎರಡು ಕೈ ತಿನ್ನೋ ಮಮ್ಮಿ ಅಂತ ಈಗ. ಎರಡು ಕೈಲೂ ಊಟ ಮಾಡ್ಬೇಕು. ಆದ್ರೂ ಗ್ರೇಟ್ ಬಿಡಿ, ನೀವು ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ, ಸೂಪರ್. ನೋಡೋಣ ಬನ್ನಿ, ನಿಮ್ ಹೋಮ್ ಟೂರ್ ಮಾಡೋಣ. ಮಾಡಿ ಹಾ ಮಾಡಿ ಮಾಡಿ. ಇವನು ಚೋಟು ಮೋಟು. ಚೋಟು ಮೋಟು. ಅಯ್ಯೋ ಬೇಡ ಬಿಡು, ನೀನೇನ್ ಹಾಯ್ ಮಾಡ್ಬೇಡ ಬಿಡು. ಇದ್ದ ಅವನು ಹೆಂಗೋ ಹಾಯೋ ಬಾಯೋ ಹೇಳ್ಕೊಂಡು ಸುಮ್ ಕೂತಿದ್ದ ಅವನು. ಯಾರೋದು? ಕಪಲ್ ಕಪಲ್. ಇದೆಲ್ಲ ಮಾಡ್ಸಿದ್ರಿ? ಇದೆಲ್ಲ ಮಾಡ್ಸಿದ್ರಿ? ಅದು ಮಂತ್ರ 3D ಕಾಸ್ಟಿಂಗ್. ಮಂತ್ರ 3D ಕಾಸ್ಟಿಂಗ್ ಆನ್ಲೈನ್ ಇನ್ಸ್ಟಾಗ್ರಾಮ್. ಇದೆಲ್ಲ ಮಾಡಿಸ್ತಾ ಗೊತ್ತಾ? ಐತಿ ಅಲ್ಲೊಂದಿದೆ ನೋಡಿ ಕಪಲ್ ಫೋಟೋ. ಅದು ನನ್ನ ಫ್ರೆಂಡ್ ನಂಗೆ ಗಿಫ್ಟ್ ಮಾಡಿಕೊಟ್ಟಿತ್ತು. ಹೌದಾ? ಯಾವ್ದದು? ಯಾರು ಮಾಡ್ಕೊಟ್ಟಿದ್ದು? ತೇಜು. ಕ್ಯಾಪ್ಚರ್. ತೇಜು ಡ್ರೀಮ್ ಕ್ಯಾಪ್ಚರ್. ಹಾಯ್. ಬೊಟ್ಟಿಟ್ಟಿಲ್ಲ ಸಾಬ್ರನ್ಕೊಂಬಿಟ್ಟಾರೆ ಕಂಡ್ರೆ ನನ್ನ. ಇಲ್ಲ, ಈಗಷ್ಟೇ ಇನ್ನೂ ಫ್ರೆಶ್ ಆಗಿ ಬಂದಿದ್ದಾರೆ, ಇಟ್ಕೋತಾರೆ ನೋಡಿ. ತಾಳಿನ ಸರಿಯಾಗಿ ಎಷ್ಟು ಕನೆಕ್ಟ್ ಇದೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ. ನಾವು ನೋಡ್ದಂಗೆ ಭಾರತಿ ಹೆಂಗಿದ್ರು ಅಂತ ಅಂದ್ರೆ ಅಯ್ಯೋ ನಿದ್ದೆ ಮಾಡ್ತಿದ್ರು. ಇವಾಗ ನಿದ್ದೆ ಮಾಡಕ್ಕೆ ಕೂರ್ಸೋತಿಲ್ಲ. ಏನು ನಿದ್ದೆ ಆಗಿದೆ ನನ್ನ ಪರಿಸ್ಥಿತಿ. ಬನ್ನಿ ನಾವು ಹೋಮ್ ಟೂರ್ ಮಾಡೋಣ. ಓಕೆ. ನಮ್ಮ ಮನೆಯವ್ರು ಇಟ್ಟಿರೋದು ಹಿಂಗೆ ಹೆಸರು ಮಕ್ಕಳು ಅಂತ. 3-4 ಜನ ಮಕ್ಕಳು, ನಿಮ್ಮ ಮನೆಯವ್ರು ಒಂದು 5 ಜನ ಮಕ್ಕಳು. ಮಾಡಿ ಬನ್ನಿ, ಇದೆ ನಮ್ಮ ಹೋಮ್ ಸ್ವೀಟ್ ಹೋಮ್. ಸ್ವೀಟ್ ಹೋಮ್ ಏನಿಲ್ಲ, ಆದ್ರೂ ಅವನ್ನ ಕಟ್ಕೊಂಡು ಇಷ್ಟೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ, ಗುಡ್. ಸಣ್ಣ ಮಕ್ಳನ್ನ ಇಟ್ಕೊಂಡು ಮನೆ ಕ್ಲೀನ್ ಮಾಡೋದು ಅಷ್ಟು ಈಸಿ ಅಲ್ಲ ಗುರು. ಇದು ಕಿಚನ್. ಆದ್ರೂ ನಾವು ಅಲ್ಲಿದ್ದ ಕಿಚನೇ ಚೆನ್ನಾಗಿತ್ತಲ್ವಾ. ಎಲ್ಲದಕ್ಕೂ ಸಪ್ರೇಟ್ ಆಗಿ ಅದರದ್ದೇ ಆದ ಸ್ಪೇಸಸ್ ಇತ್ತು. ಸಾಕು, ಇಷ್ಟೇ ಸಾಕು, ಡೀಪಾಗೆಲ್ಲ ಹೇಳೋದು ಬೇಡ. ಇಷ್ಟೇ. ಇದು ರೂಮ್, ಇದು ವಾಶ್ರೂಮ್, ಇದು ದೇವ್ರು. ಅಷ್ಟೇ. ಸಾಕು 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 ಸಾಕು. ಈಗ ಹೊಟ್ಟೆ ಹಸಿತಾ ಇದೆ. ಊಟ ಮಾಡೋಣ ಬನ್ನಿ. ಲೆಟ್ಸ್ ಗೋ ಟು ಮೇಕ್ ಲಂಚ್. ಆಚೆಗಡೆ ಟಿವಿ ನೋಡು ಅಂತ ಟಿವಿ ಹಾಕೊಟ್ರೆ, ಇಲ್ಲ ಗೇಮ್ಸ್ ಆಡೋ ಕುತ್ಕೊಂಡು ಅಂತ ಬಿಟ್ರೆ, ಅವ್ರ ಅಮ್ಮಂಗೆ ಬಂದು ಅಡುಗೆ ಮಾಡಕ್ ನಿಂತಿದ್ದಾನೆ ಅಡುಗೆ ಮನೆಯಲ್ಲಿ. ಮೋಟಾ ಒಂದು ಚೋಟ ಹೆಲ್ಪ್ ಆಗ ಮನೆಗೆ. ವಿಡಿಯೋ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ. ಹೌದಾ? ಫ್ರಿಡ್ಜ್ ಕ್ಲೀನ್ ಮಾಡ್ಕೊಟ್ಟವನು. ಅಯ್ಯೋ, ತರಕಾರಿ ಎಲ್ಲ ಜೋಡಿಸ್ಕೊಡ್ತಾನೆ. ಆಸ್ಕರ್ ಅವಾರ್ಡ್ ಕೊಡ್ಬೇಕಪ್ಪ ಹಂಗಾದ್ರೆ. ಕೊಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಚೋಟ ಹೆಲ್ಪರ್ ನಮ್ಮ ಮನೆಯಲ್ಲಿ. ಅಲ್ಲ ಮಗನೆ, ಯು ಆರ್ ಮೈ ಚೋಟ ಹೆಲ್ಪರ್. ಆಸ್ಕರ್ ಅವಾರ್ಡ್ ಕೊಡ್ಸೋಣ ಹಂಗಾದ್ರೆ ಅವನಿಗೆ. ಏನ್ ಮಾಡ್ತಿದ್ದೀರಾ? ಇದು ಹಾಲು ಕಾಯಿಸ್ತಾ ಇದ್ದೀನಿ ಫಸ್ಟ್. ಪಾಯಸ ಮಾಡ್ತಾ ಇದ್ದೀರಾ? ಏನ್ ಸ್ಪೆಷಲ್? ನೀವು ಬಂದಿರೋದು ಸ್ಪೆಷಲ್. ನಿಮ್ ಮಗ ಅಂತ ಬಾಯ್ ಬಿಡ್ತಾವ ಪಾಯಸ ಅಂದ್ರೆ. ಕುಡಿಯಕ್ಕೆ ಬೇಕಪ್ಪ ನಿಂಗೆ? ಒಂಚೂರು ಕಾಯಿಸ್ಕೊಟ್ಬಿಡಿ ಹೋಗಿ. ಈಗ ಬೇಡ, ಊಟ ಮಾಡೋ ಟೈಮಲ್ಲಿ ಬೇಡ. ನಾವು ಬೆಳಗ್ಗೆ ಸಾಯಂಕಾಲ ಅಷ್ಟೇ. ಬೇಡಪ್ಪ, ಇದು ಬೇಡ, ಇದೆಲ್ಲ ನಿಂಗೆ ಯೂಸ್ ಮಾಡೋದಲ್ಲ. ಅವರಿಗೆ ಟೈಮ್ ಹಾಲು, ಎಕ್ಸ್ಟ್ರಾ ಹಾಲು ಬೇಕಾ ಚಿನ್ನಿ ನಿಂಗೆ?
ತಿನ್ನಲ್ಲ ವೆಲ್ಡನ್ ಹಾ ಅಂತ ಬಾಯ್ ತೆಗ್ದ ಗೊತ್ತಾ ಅವನು. ಅದೇ ತಣ್ಣಗಿರ್ತದಲ್ಲ ಬಾಯಿ ಹಾಕಲ್ಲ. ನೀವೆಲ್ಲ ಹೆಂಗ್ ಮಾಡ್ತೀರ ಪಾಯಸ? ನಾನು ಫಸ್ಟ್ ಹಾಲು ಚೆನ್ನಾಗಿ ಕಾಯಿಸ್ಬಿಡ್ತೀನಿ. ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕ್ಬೇಕು ಹಾಕೊಂಡು ಇದು ಶಾವಿಗೆ ಫ್ರೈ ಮಾಡ್ಕೊಂಡು ಹಾಕ್ಬಿಟ್ಟು ಆಮೇಲೆ ಸಕ್ಕರೆ ಹಾಕೋದು ಅರ್ಧ ಬೆಂದ್ಮೇಲೆ. ಶಾವಿಗೆ ಬೆಂದ್ಮೇಲೆ, ಇಲ್ಲಾಂದ್ರೆ ಶಾವಿಗೆ ಬೇಯಲ್ಲ. ಓಕೆ ಚೆನ್ನಾಗಿ ನೀರು ಹಾಕ್ಬೇಕು. ಹಿಂಗ್ ಹಾಕ್ಬೇಕು, ಚೆನ್ನಾಗಿ ಹಾಕ್ಬೇಕು. ಹಾಲ ನೀರಾಗ ಗೊತ್ತಾಗ್ಬಾರ್ದು ಹಂಗೆ ಹಂಗೆ. ಹಾಫ್ ಗಾಫಾ. ಸರಿ ಆಯ್ತು, ಮಾಡಿ. ಏನಾದ್ರು ಹೆಲ್ಪ್ ಮಾಡ್ಬೇಕಾ? ಏನು ಬನ್ನಿ ನೋಡಿ ರೆಸಿಪಿ ತಿನ್ನಿ. ಪಾಯಸ ಒಂದ್ ಕಡೆ ಪಾಯಸ ರೆಡಿ ಆಗ್ತೈತೆ, ಇನ್ನೊಂದ್ ಕಡೆ ಸಮ್ಮರ್ ಡ್ರಿಂಕ್ ರೆಡಿ ಆಗ್ತಿದೆ. ಫ್ರೆಂಡ್ ಬಂದಾಗ ಇಷ್ಟು ಮಾಡಲ್ಲ ಅಂದ್ರೆ ಹೆಂಗೆ? ನಾನ್ ಬಂದ್ರೆ ಅವ್ರ ಮನೆಗೆ ಹೋದ್ರೆ ಗೊತ್ತಾ ಫ್ರೆಂಡ್ಸ್, ಈ ವೆರೈಟಿ ಅಡ್ಗೆ. ಓಹೋ, ಏನ್ ವೆರೈಟಿ ಮಾಡಿಕ್ಕಿದಾರಪ್ಪ. ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಅಪ್ಪ. ಎಷ್ಟು ತೃಪ್ತಿ ಅನ್ಸುತ್ತೆ ಗೊತ್ತಾ ಹೋದಾಗ ಅವ್ರ ಮನೆಗೆ. ಹೌದಾ? ಒಂದೇ ವೆರೈಟಿ ಇರಲ್ಲ. ಮುದ್ದೆ, ಸಾರು, ಪಲ್ಯ. ಅಯ್ಯೋ ಉಪ್ಪಿನಕಾಯಿ, ಅವ್ರ ಅಮ್ಮ ಉಪ್ಪಿನಕಾಯಿ ಮಾಡ್ತಾರೆ. ಅಮ್ಮಮ್ಮ ಅದೊಂದು ವಿಡಿಯೋ ಮಾಡಕ್ಕೆ. ಅದ್ ಆಕ್ಚುಲಿ ಲಾಸ್ಟ್ ವ್ಲಾಗ್ ಅಲ್ಲಿ ಜಾತ್ರೆ ವ್ಲಾಗ್ ಇದಲ್ವಾ, ಅದ್ರಲ್ಲಿ ಅವ್ರು ಭರತ್ ಅವ್ರು ಊಟ ಮಾಡಿದ್ರಲ್ವಾ, ಆ ಭರತ್ ಅವರು ಹಾಕಿಸ್ಕೊಂಡ್ ತಿಂದಿದಾರೆ. ಅವರು ಹೇಳಿದಾರೆ ಉಪ್ಪಿನಕಾಯಿ ಮಾತ್ರ ಸಕ್ಕತ್ತಾಗೈತೆ ಅಂತ. ನೆಕ್ಸ್ಟ್ ಲೆವೆಲ್ ಆ ಟೇಸ್ಟ್ ನನ್ ಮರೆಯಕ್ಕೆ ಚಾನ್ಸೇ ಇಲ್ಲ. ಆ ಖಾರ ಖಾರ ಸಕ್ಕತ್ತಾಗಿ ಮಾಡ್ತಾರೆ ಮಾತ್ರ ಉಪ್ಪಿನಕಾಯಿ. ಅಮ್ಮ ಮಾಡಿರೋ ಉಪ್ಪಿನಕಾಯಿನು. ಸರಿ ಆಯ್ತು, ನಾನು ಇವಾಗ ನಿಮ್ಗೆ ಒಂದು 5 ಕ್ವಶನ್ಸ್ ಕೇಳ್ತೀನಿ, ಆಯ್ತಾ? ಆನ್ಸರ್ ಮಾಡ್ಬೇಕು ನಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ. ಓಕೆನಾ? ಸ್ಟಾರ್ಟಾ? ಫ್ರೆಂಡ್ಶಿಪ್ ಮೀರಿದ್ ಬಂದ ಬಿಡಿ. ಫ್ರೆಂಡ್ಶಿಪ್ ಅಂತಾನೆ ಹೇಳಂಗೆ ಇಲ್ಲ, ಅದಕ್ಕಿಂತ ದೊಡ್ಡದು. ಓಕೆ, ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಸೋಟ್ ಎತ್ಕೊಂಡು ಕ್ಲೀನ್ ಆಗೋದನ್ನ ಸೋಟಲ್ಲಿ ಇದ್ ಮಾಡಿ, ಇಲ್ಲ ಒಂದ್ ಸ್ಪೂನ್ ಎತ್ಕೊಳ್ಳಿ, ಚಾಕುನಲ್ಲಿ ಬರಲ್ಲ. ಚಾಕುನಲ್ಲಿ ಸೌಂಡ್ ಚೆನ್ನಾಗಿ ಎತ್ಕೊಳ್ಳಿ, ಹೇಳ್ತೀನಿ. ಆರಾಮ್ ಸಮ್. ನೀವು ಸಾಂಗ್ ಎಲ್ಲ ಹೇಳಂಗಿಲ್ಲ, ಕಾಪಿರೈಟ್ಸ್ ಬರುತ್ತೆ. ಹೌದಾ? ಏನ್ ಬಾಯಲ್ಲೂ ಹೇಳಂಗಿಲ್ವಾ? ಆಗತ್ತಾಗಿ ಹಿಂಗೆ ಟ್ರಿಕ್ಸ್ ಗೊತ್ತು, ನಾನು ಮಾಡ್ತೀನಿ. ಬಟ್ ಇದು ಸ್ವಲ್ಪ ಗಟ್ಟಿ ಇತ್ತಲ್ಲ, ಅದಕ್ಕೆ. ಏನು ಗಟ್ಟಿ ಇಲ್ಲ, ಹಿಂಗೆ ಮಾಡಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್. ನಿದ್ದೆ ಮಾಡ್ದಿರಾ ಡಾರ್ಕ್ ಸರ್ಕಲ್ ಎಲ್ಲ ಬಂದಿದೆ. ಕಾಣಿಸ್ತಿಲ್ಲ, ಹಿಂಗ್ ತೋರಿಸಿ ಮುಖನ. ಕಾಣಿಸ್ತಿಲ್ಲ, ಡಾರ್ಕ್ ಸರ್ಕಲ್. ಯಾರಲ್ಲ ಅವಳು ಹುಡುಗಿ? ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟವೆ ಪೇಷಂಟ್ ತರ. ಸರಿ, ಕ್ವಶನ್ ನಂಬರ್ 1. ನಮ್ ಫ್ರೆಂಡ್ಶಿಪ್ ಯಾವಾಗ ಸ್ಟಾರ್ಟ್ ಆಯ್ತು? ಇರಿ, ಹಾ, ಎಷ್ಟು ವರ್ಷ ಆಯ್ತು? 3 years ಆಯ್ತು ಅಷ್ಟೇನಾ? ಸಾರಾ? ಯಾಕೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ 1-2 months ನಾನು ಬಾಕ್ಲೆ ತೆಗಿತಿರ್ಲಿಲ್ಲ. ಹೊಸದಾಗಿ ಮದುವೆ ಹೋಗಿದ್ದೀನಿ, ಯಾರನ್ನ ಮಾತಾಡ್ಸೋದು ಹೆಂಗ್ ಮಾತಾಡ್ಸೋದು ಅಂತ ಸ್ವಲ್ಪ ಗಾಬರಿಲೇ ಇದ್ನಲ್ಲ. ನಮ್ಮ ಆ್ಯನಿವರ್ಸರಿ ಆಗಿ 3 years 2 months ಆಯ್ತು. ಸೊ ಹಂಗಾಗಿ 3 years ಕಂಪ್ಲೀಟ್ ಆಗಿದೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. ಓಕೆ, ಸೆಕೆಂಡ್ ಕ್ವಶನ್. ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ನಿಮಗೆ ತುಂಬಾನೇ ಮರೆಯಕ್ಕಾಗದೇ ಇರೋಂಥ ಮೂಮೆಂಟ್ ಯಾವುದು? ಜೋರಾಗಿ ಹೇಳಿ, ಕೇಳಿಸಲ್ಲ, ಮೈಕ್ ಇಲ್ಲ ಅಲ್ಲ ಅದಕ್ಕೆ. ಏನ್ ಗೊತ್ತಾ, ನನ್ನ ಪ್ರೆಗ್ನೆನ್ಸಿಲಿ ನನ್ನ ಯಾರು ಕೇರ್ ಮಾಡಿರ್ಲಿಲ್ಲ. ಯಾರು ಚೆನ್ನಾಗಿ ನನ್ನ ನೋಡ್ಕೊಳಕ್ ಯಾರು ಇರಲಿಲ್ಲ. ಅಂತ ಕಷ್ಟದ ಟೈಮಲ್ಲಿ ಅವರು ನನ್ನ ಸ್ವಂತ ತಂಗಿನೂ ಅಕ್ಕನ ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ. ಎಮೋಷನಲಿ ಅಂತ ಅನ್ಕೊಂಡ್ರೆ ನಿಜ. ನನ್ನ ಮಗುನು ಅವ್ರ ತಾಯಿ ತರ ನೋಡ್ಕೊಂಡಿದ್ದಾರೆ, ನನ್ನ ತಾಯಿ ತರನೇ ನೋಡ್ಕೊಂಡಿದ್ದಾರೆ. ಅದು ಒಂದು ಬೆಸ್ಟ್ ಮೂಮೆಂಟ್ ಅಂಡ್ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ, ಥರ್ಡ್ ಕ್ವಶನ್. ನಾನು ಮಾಡಿದ ಕುಕ್ಕಿಂಗಲ್ಲಿ ಯಾವ ಕುಕ್ಕಿಂಗ್ ನಿಮ್ಗೆ ಇಷ್ಟ ಆಗಿತ್ತು? ಫುಡ್ ನಂಗೆ ಏನು ಇಷ್ಟ ಆಯ್ತು? ನಂಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟ ಅಷ್ಟೇ. ಹೆಂಗಂದ್ರೆ ಎಲ್ಲ ನೀವು ನಾಟಿ ಸ್ಟೈಲ್ ಮಾಡ್ತೀರಲ್ಲ, ಎಲ್ಲಾನು ಇಷ್ಟ. ಅದ್ಯಾವ್ದೋ ಒಂದು ಕಾಯಿ, ಸೋರೆಕಾಯ, ಯಾವ್ದೊಂದು ಕಾಯಿ ಪಲ್ಯ ಮಾಡ್ಕೊಂಡು ಸಾಗು ತರ ಮಾಡ್ಕೊಂಡಿದ್ದೀನಿ. ಪಡ್ಲಕಾಯಿ. ಆ ಗ್ರೇವಿ ಅದೊಂದು ತುಂಬಾ ಇಷ್ಟ. ಆಲ್ಮೋಸ್ಟ್ ಒಬ್ಬಟ್ಟಂತೂ ಎಕ್ಸ್ಟ್ರಾಡಿನರಿ ಆಗಿ ಮಾಡ್ತಾರೆ. ಪುಳ್ಚಾರ ಅಲ್ವಾ? ಇವನೇನು ಮಾಡಕ್ ಬಿಡಲ್ಲ. ಪುಳ್ಚಾರ ಅಲ್ವಾ? ಪುಳ್ಚಾರ ಅಲ್ವಾ? ಮಾಡ್ಲೇಬೇಕು. ಪುಳ್ಚಾರ ಅಲ್ವಾ? ಮಾಡ್ಲೇಬೇಕು. ಮತ್ತೆ ತುಂಬಾ ಸೂಪರ್ ಫಾಸ್ಟ್ ಆಗಿ ಮಾಡ್ತಾರೆ. ಅಡಿಗೆ ಆಗ್ಲಿ, ಕೆಲಸ ಆಗ್ಲಿ, ಎಲ್ಲಾನು ಅಷ್ಟೇ ಫಾಸ್ಟ್ ಇದಾರೆ. ನಾವು ಸ್ವಲ್ಪ ಲೇಟ್. ಅವರಿಂದ ಕಲ್ತಿದ್ದೇನಂದ್ರೆ ಸ್ವಲ್ಪ ಫಾಸ್ಟ್ನೆಸ್ ಮಾಡ್ತಾರೆ. ಓಕೆ, ಅದೇ ಕ್ವಶನ್ ಬರ್ತಿದ್ದೆ ಇವಾಗ ನಾನು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿ 3 years ಆಯ್ತಲ್ವಾ? ಆ 3 years ಅಲ್ಲಿ ನನ್ನನ್ನ ನೋಡಿ ಕಲ್ತ್ಕೊಂಡಿದ್ದೇನು?
ಪೇಷನ್ಸ್. ಏನೇ ಕಷ್ಟ ಬಂದರೂ ಪೇಷನ್ಸಿಂದ ರಿಯಾಕ್ಟ್ ಮಾಡಿ ಅಂತ ಒಂದು. ಎಷ್ಟೇ ಕಷ್ಟ ಬಂದರೂ ಕುಗ್ಬಾರ್ದು, ಚೆನ್ನಾಗಿ ನಗ್ನಾಗ್ತಾನೆ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಹೊಳ್ಳೋದು ಅದೆಲ್ಲ ಬಿಟ್ಟಾಗಿ ಅನ್ನೋ ಥರ ಏನೇ ಆದರೂ ಎದುರಿಸ್ತೀನಿ ಅನ್ನೋದನ್ನ ಕಲ್ತಿದ್ದೀನಿ ಒಂದು. ಮತ್ತು ಇನ್ನೊಂದು ಫಾಸ್ಟ್ನೆಸ್, ಸೂಪರ್ ಸ್ಪೀಡ್. ಇವರು ಯಾವ ಥರ ಅಂದರೆ ಸ್ಪೀಡು ರೋಬೋಟ್ ಕಂಪೇರ್ ಟು ರೋಬೋಟ್ ಅನ್ಕೊಳ್ಳಿ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರೆ ಅಷ್ಟು ಫಾಸ್ಟಾಗಿ ಅಡುಗೆ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿ ಆದಾಗೆ ಚಿಕ್ ಚಾಕ್ ಅಂತ ಕೂತಿರ್ತಾರೆ. ನಾನು ಸಿಂಗಲ್ ಇದ್ದಾಗಲೂ ಲೇಟೆ, ಈಗಲಂತೂ ಇರುವಾನ ಲೇಟ್. ಗೊತ್ತಾಯ್ತು ಇವತ್ತು ತಿಂಡಿ ಎಷ್ಟು ಗಂಟೆಗೆ ತಿಂದ್ರಲ್ಲ ಅವಾಗಲೇ ಗೊತ್ತಾಯ್ತು ಎಷ್ಟು ಫಾಸ್ಟ್ ಆಗಿದ್ದೀರಾ ಅಂತ. ಆದ್ರೆ ಒಂದು ಕಟ್ಕೊಂಡು ಮಾಡ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಇವ್ನು ಕಟ್ಕೊಂಡು ನಾನು ಅಷ್ಟೆಲ್ಲ ಮಾಡ್ತಾರೆ. ಗ್ರೇಟ್. ನಾನು ಏಕಂದ್ರೆ ನಾನು ಅಷ್ಟೊಂದು ಲೇಟ್ ಲತೀಫಾ ಅಂದರೆ ನಾನೇ, ಅದ್ರಲ್ಲಿ ಇವ್ನು ಕಟ್ಕೊಂಡು ಇಷ್ಟ ಮಾಡ್ತಾ ಇದ್ದೀನಿಲ್ಲ. ಗ್ರೇಟ್. ವೇದಾಂತ್ ಸಪೋರ್ಟ್ ಮೀ. ವೇದಾಂತ್ ಕೇಳಪ್ಪ, ಅಮ್ಮಂಗೆ ಯಾರು ಸಪೋರ್ಟ್ ಮಾಡಲ್ಲ, ಅಮ್ಮ ಒಬ್ಬಳೇ ಮಾಡ್ತಾನೆ ಆಂಟಿ. ಅದಕ್ಕೆ ಲೇಟು ನೋಡಿ. ಹಿಂಗೆ ಮಾಡೋವಾಗ ಹಿಂಗೆ ಬಂದು ನಿಂತ್ಕೊತಾನೆ. ಹಂಗ್ ನಿಂತ್ಕೊಂಡಿಲ್ಲ ಅಂದ್ರೆ ಅವ್ನ್ ಮಗು ಅನ್ಸ್ಕೊಳುತ್ತಾ? ಏನು ಹಾಕೊಡು ಹಾಕೊಡು ಎಲ್ಲ ಹಾಕೊಡು. ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ನಿಮ್ ಲೈಫಲ್ಲಿ ಯಾವ್ದಾದ್ರು ಸಿಚುವೇಶನ್ ಅಲ್ಲಿ ನಾನು ನೆನಪಾಗಿದ್ದೀನ? ಹೌದು. ಯಾವ ಸಿಚುವೇಶನ್ ಹೇಳಕ್ಕಾಗತ್ತಾ? ಅದನ್ನ ಹೇಳಕ್ಕಾಗತ್ತಂದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಬೇಡ ಬಿಡಿ. ನೆನಪಾಗ್ತೀನಲ್ವಾ? ಅಯ್ಯೋ ಆಗ್ತಿಲ್ಲ ತುಂಬ ಸಲ. ಪಕ್ಕದ ಮನೆಯಲ್ಲಿ ಯಾವಾಗಿದ್ದಾಗ ನಾನು ಅದಂತೂ ತುಂಬ ಒಂದೇ ಒಂದು ಮರೆಯೋಕ್ಕೆ ಆಗಲ್ಲ. ಯಾವಾಗ ಅಂದ್ರೆ ನೀವು ಮನೆ ಖಾಲಿ ಮಾಡಿದ್ಮೇಲೆ ನಾನು ಪಾಪನ 6 ತಿಂಗಳು ಮಗುನ ಎತ್ಕೊಬಂದಿದ್ದೆ. ಆ ಟೈಮಲ್ಲಿ ತುಂಬ ಅತ್ತೆ ಬಿಟ್ಟಿದ್ದೀನಿ. ಒಂದಿನೂ ಇರೋಕ್ಕಾಗಿಲ್ಲ ಬಿಡಿ ನಂಗೆ. ಅವಾಗ ಮನೇಲಿ ಯಾರು ಇಲ್ಲ, ಒಂದು ಕೊತ್ತಂಬರಿ ಇಸ್ಕೊಳಕ್ಕೂ ಯಾರು ಇಲ್ಲ, ಒಂದು ಕಷ್ಟ ಹೇಳ್ಕೊಳಕ್ಕೂ ಯಾರು ಇಲ್ಲ, ಒಂದು ನಿಮಿಷ ಸ್ನಾನ ಮಾಡ್ಕೊಬರ್ತೀನಿ ಅಂತ ಹೇಳಕ್ಕೂ ಯಾರು ಇಲ್ಲ, ಒಂದು ಊಟ ಮಾಡ್ತೀನಿ ಪಾಪನ ಒಂಚೂರು ನೋಡ್ಕೊಳ್ಳಿ ಅಂತ ಹೇಳಕ್ಕೂ ಯಾರು ಇಲ್ಲ. ಅವಾಗ ಹತ್ತಿದ್ದೀನಿ. ತೇಜು ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹಂಗೆ ಆದ್ರೂ ನೆನ್ಸ್ಕೊಂಡಿದ್ದೀರಲ್ಲ, ಥ್ಯಾಂಕ್ಸ್. ಇನ್ನೂ ಬೇರೆ ಬೇರೆ ವಿಷಯಕ್ಕೆ ನೆನ್ಸ್ಕೊಂಡಿದ್ದೀನಿ. ಡಸ್ಟ್ ಅದಕ್ಕೆ ಕೇಳ್ದೆ, ಹೇಳಕ್ಕಾದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ ಅಂತ. ತುಂಬಾ ಪರ್ಸ್ನಲಿ ಎಲ್ಲ ಕೇಳ್ಬಾರ್ದು ಅದಕ್ಕೆ. ಹೌದು, ಅದಕ್ಕೆ ಇದನ್ನು ಹೇಳ್ಬೋದು. ಅದಕ್ಕೆ ಪಾಯಸ ರೆಡಿ ಆಯ್ತಾ? ಇಲ್ಲ, ಕುದಿಸ್ಬೇಕೀಗ. ಕುದಿಸಿ ಚೆನ್ನಾಗಿ ಕುದಿಬೇಕು. ಆಮೇಲೆ ಒಂದು ಅಡುಗೆ ಮನೆ ಟಿಪ್ಸ್ ಏನಂತಂದರೆ, ಪಾಯಸ ಮಾಡುವಾಗ ಯಾವತ್ತೂ ಸಕ್ಕರೆನ ಮುಂಚೆ ಹಾಕ್ಬೇಡಿ. ಬರೀ ಸಪ್ಪೆ ಹಾಲಲ್ಲಿ ಶಾವಿಗೆನ ಒಂದು 70% ಬೇಯಿಸ್ಕೊಳ್ಳಿ. ಆಮೇಲೆ ಶುಗರ್ ಹಾಕಿ, ಆವಾಗ ಶಾವಿಗೆ ಬಿಡಿಯಾಗೂ ಇರುತ್ತೆ, ಸ್ವೀಟಾಗೂ ಇರುತ್ತೆ, ಹದವಾಗೂ ಬೆಂದಿರುತ್ತೆ. ಹೌದಾ? ಕಚ್ಚು ತಣ್ಣಗಾದ್ಮೇಲೆ ಕಚ್ಚೆಲ್ಲ ಆಗಲ್ಲ. ಓಕೆ, ಫಾಲೋ ಮಾಡಿ. ಪಾಯಸ ರೆಡಿ ಆಗಿದೆ. ಪಾಯಸ ತಿನ್ನೋಣ ಫಸ್ಟ್. ಎಲ್ಲಿಗೆ ಎತ್ಕೊಂಡು ಹೋಗ್ತೀಯೋ? ಮ್ಯಾಟ್ ಎತ್ಕೊಂಡು ಊರ್ ತುಂಬಾ ಓಡಾಡ್ತಾನೆ. ಅವನ್ಗೆ ಮೋಸ್ಟ್ಲಿ ಡೈಪರ್ ಹಾಕಿರೋದು ಮರ್ತೋಗ್ಬಿಟ್ಟಿರ್ಬೇಕು ಅಲ್ವೇನಾ ವೇದಾಂತ್? ಹಠ ನೋಡು, ಹಠ. ಬಾಟ್ಲು ಕ್ಯಾಪ್ ಅವನೇ ಹಾಕ್ತಾನೆ. ಹಾಕಪ್ಪ. ಜಾಣ 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 ದೊಡ್ಡ ಜಾಣ ಅವನು. ಊಟ ಎಲ್ಲ ಮುಗೀತು. ಊಟನೂ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಊಟ. ಮನೆ ಬಂದಾಗ ನೀವು ಅಷ್ಟೊಂದೆಲ್ಲ ಮಾಡಿರ್ತೀರಿ. ನಾನೇನೋ ಜೋರಾಗಿ ಮಾತಾಡಬೇಕು. ನಾನೇನೋ ಸ್ವಲ್ಪ ಮಾಡಿಕೊಟ್ಟಿದ್ವಿ. ಈಗ ಜ್ಯೂಸ್ ಕೊಟ್ಟಿದ್ದಾರೆ. ಜ್ಯೂಸ್ ಕುಡಿದು ವ್ಲಾಗ್ ಎಂಡ್ ಮಾಡೋಣ ಬನ್ನಿ. ಊಟ ಆಯ್ತು, ಜ್ಯೂಸ್ ಕುಡಿದ್ವಿ, ಎಲ್ಲ ಆಯ್ತು. ಮಾತುಕತೆ, ಅವನದು ಹರಟೆ ಕತೆ ಎಲ್ಲ ಮುಗೀತು. ಆದ್ರೂ ಚೆನ್ನಾಗಿತ್ತಲ್ಲ ಇವತ್ತು ದಿನ. ಕಳೆದೋಯ್ತು. ಹೌದು, ಇನ್ನು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ಅಂತ ಆಸೆ. ಬಟ್ ಬೇಗ ಕಳೆದೋಯ್ತು. ಇದಾಗಲ್ವಾ ನಮ್ಮ ಗಂಡದಿರ ಮೈನಿಂದ ಬದವ್ರು ಇವತ್ತು ಬ್ಯಾಕ್
ಇವರು ಯಜಮಾನ್ರು ನಾನು ಮನೇಲಿದ್ದೀನಿ ಇರ್ಬೇಕು ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅವರು ಕೇಳ್ಕೊತಾವ್ರಿ. ಸೊ ಅದಕ್ಕೆ ಹೋಗಿ ಬಿಲ್ ಕೂಡ ಮಾಡ್ಕೊಡ್ತಾ ಇದ್ದೀನಿ ಅವ್ರನ್ನ. ಎಲ್ರ ಮನೆಯಲ್ಲೂ ಗಂಡಂದಿರು ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಹೆಂಡತಿದಿರ್ ಜಗಳ ಮಾಡ್ತಾರಂತೆ. ನಮ್ಮ ಮನೇಲಿ ಹೇಳೋ ಡೈಲಾಗು. ಆದ್ರೆ ನಾನ್ ಮನೇಲಿ ಇರ್ತೀನಿ, ನೀನೇ ಹೊರಗಡೆ ಹೊಂಟೋಗಿರ್ತೀಯ ಅಂತ ನನ್ನ ಹತ್ರ ಜಗಳ ಮಾಡ್ತಾರ ಅವರು. ಏನ್ ಮಾಡೋದು, ಹಿಂಗಿರುತ್ತೆ. ಅದೃಷ್ಟ ಅಂತ ಗಂಡ ಯಾರು ಸಿಗ್ತಾರೆ ಹೇಳಿ? ಎಲ್ಲಾ ಗಂಡಂದಿರೋ ಬಿಸಿ ಅಂತ ಟೈಮ್ ಕೊಡಲ್ಲ. ನಿಮ್ಗೆ ಅಟ್ಲೀಸ್ಟ್ ಟೈಮ್ ಕೊಡ್ತಿದಾರಲ್ಲ, 100ರಲ್ಲಿ ಒಬ್ರು ಗಂಡಸರು ಆ ಥರ ಸಿಗೋದು ಪ್ಲೀಸ್. ನಾವು ಲೆಕ್ಕಿದೆ ಗಂಡನ ವಿಷಯದಲ್ಲಿ. ಸೊ ದೃಷ್ಟಿ ಹಾಕ್ಬೇಕು. ಹೌದು, ನಿಜ. ಸೊ ಮತ್ತೆ ಸಿಗುವ. ನಾಳೆ ನನ್ನ ಮಗನ ಬರ್ತಡೇ ಐತೆ, ಶಾಂತದು. ಇಶಾನ್ ಬರ್ಡೇ ನಾಳೆ. ಬ್ಯಾಕ್ ಟು ಬ್ಯಾಕ್ ಬರ್ತಡೇ ಸೆಲೆಬ್ರೇಷನ್ಸ್. ಆದ್ರೆ ಏನು ಮಾಡಲ್ಲ, ಎಲ್ಲ ಸೇರಿಸಿ ಒಂದಿನ ಏನಾದ್ರು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಸಿಟ್ ನಾನು ಅವ್ರ ಮನೇಲಿ. ಅವ್ರು ನಮ್ಮ ಮನೇಲಿ ಸಿಗ್ತಾರೆ. ಆವಾಗ ನೋಡುವ ಏನ್ ಮಾಡೋದು ಹೇಗೆ ಅಂತ ಅಂದು. ಸೊ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಏನ್ ಮಾಡ್ತೀರಾ, ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ ಚಾನಲ್ಗೆ. ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಸಪೋರ್ಟ್ ಮಾಡಿ. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ಜಾಸ್ತಿ ಕಂಟೆಂಟ್ ಮಾಡೋಕ್ಕೆ ಮೋಟಿವೇಶನ್ ಆದಂಗೆ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.